ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಪಾಯಸನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ. ನೋಡಿದ ತಕ್ಷಣ ಗೊತ್ತಾಗುತ್ತಲ್ವ, ಶಾವಿಗೆ ಪಾಯಸ ಅಂದ್ಕೊಳ್ಬೋದು. ಬಟ್ ಇದು ಶಾವಿಗೆನೂ ಅಲ್ಲ, ಇದು ಸ್ಪೆಷಲ್ ಆಗಿರುವಂಥ ಗೆಣಗಿನ ಪಾಯಸ. ತುಂಬ ಸ್ಪೆಷಲ್ ಅನಿಸ್ತಿದೆ ಅಲ್ವಾ? ಹಾಗೆ ಅಷ್ಟೇ ಕೂಡ ರುಚಿಯಾಗೂ ಕೂಡ ಬರುತ್ತೆ. ಒಂದು ಸಾರಿ ಮಾಡ್ಕೊಂಡು ತಿಂದ್ರಂತೂ ಪಕ್ಕಾ ಹೇಳ್ತೀನಿ, ಪದೇ ಪದೇ ಮಾಡೇ ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿ ಬರುತ್ತೆ ಈ ಪಾಯಸ. ಇದನ್ನು ಮೊದಲು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲಿಗೆ ನಾನು ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದು ಕುದಿಯೋಷ್ಟರಲ್ಲಿ ನಾವು ಗೆಣಗನ್ನ ಇದು ಸಿಪ್ಪೆನ ತೆಗಿತಾ ಇದ್ದೀನಿ. ಸಿಪ್ಪೆನ ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತುರ್ಕೊಳ್ಬೇಕು. ನೋಡಿ, ಈ ರೀತಿ ಬಂದರೆ ಸಾಕಾಗತ್ತೆ. ಇದನ್ನು ಇವಾಗ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ತುರಿದಿಟ್ಕೊಂಡಿರುವಂಥ ಗೆಣಗನ್ನು ಸೇರಿಸ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಯೆಲ್ಲೋಯಿಶ್ ಆಗುತ್ತೆ ಗೆಣಗು, ಅಲ್ಲಿ ತನಕ ಇದನ್ನು ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಹಾಲು ಕೂಡ ಕುದೀತಾ ಬಂತು. ಹಾಲು ಕುದೀತಾ ಇರುವಾಗಲೇ ನಾವು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ. ಸ್ವೀಟ್ ಪೊಟೊಟೊಲು ಆಲ್ರೆಡಿ ಸ್ವಲ್ಪ ಸಿಹಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಒಂದು 7ರಿಂದ 8ರಷ್ಟು ನಾನಿಲ್ಲಿ ಖರ್ಜೂರನ ಸೀಡ್ಸ್ನ ತೆಗೆದ್ಬಿಟ್ಟು ಕಟ್ ಮಾಡಿದ್ದೇನೆ, ಹಾಗೆಯೇ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಕುದೀತಾ ಇರುವಾಗಲೇ ನಾವು ಒಂದು 3ರಿಂದ 4 ಏಲಕ್ಕಿನ ಗುದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆಗಲೇ ತುಪ್ಪದಲ್ಲಿ ನಾವು ಫ್ರೈ ಮಾಡಿಕೊಂಡಿರುವಂಥ ಗೆಣಗೇನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಿಜವಾಗ್ಲೂ ಕೂಡ ಶಾವಿಗೆ ಪಾಯಸಕ್ಕಿಂತ 10 ಪಟ್ಟು ಇದು ರುಚಿಯಾಗಿರುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ, ಯಾವಾಗಲೂ ಮಾಡ್ಕೊಂಡು ತಿಂತಾ ಇರ್ತೀನಿ ನಾನು. ಇದಿವಾಗ ಆಗಿದೆ. ಇದನ್ನು ಹಾಗೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಟುಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ದೂರದಿಂದ ಶಾವಿಗೆ ಪಾಯಸನ ಅಂತಾನೆ ಅನಿಸುತ್ತೆ, ಬಟ್ ಇದು ಶಾವಿಗೆ ಪಾಯಸ ಅಲ್ಲ, ಗೆಣಗಿನ ಪಾಯಸ. ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ.